ಈ ದಯ್ಯ ಹೇಳು ಅಂದ್ರೂ ಏನು ಹೇಳಕ್ಕಿಲ್ಲ ನಂಗೆ. ಎಲ್ಲ ಒಳ್ಳೇದೇ ಮಾಡ್ತಿದ್ದೆ ಸರಿ, ಆದ್ರೆ ಏನು ಹೇಳ್ತಿದ್ದಂಗೆ ಓಡೋಗು ಅಂತ ಹೇಳ್ಬಿಟ್ಟು ಓಡೋಡಿ ಕಳ್ಸಿದ್ರೆ ಹೋಗ್ಬಿಟ್ಟು ಮಗನ್ ಕರ್ಕ ಅಂತ ಹೇಳ್ಬಿಟ್ರೆ ನಾನು ಒಯ್ತಾ ಇರ್ಬೇಕು ಬರ್ತಾ ಇರ್ಬೇಕು. ಯಾರ್ದು ಮಗ ಏನು ಎತ್ತ ಅಂತ ಇದ್ದೆಯ್ಯು ಗೊತ್ತಿದ್ರು ಒಂದು ಮಾತು ಹೇಳೋದಿಲ್ಲ ನನಗೆ. ಹೇಳಿದ್ರೆ ನನ್ನ ಗಂಟು ಹೋಯ್ತದ? ಏನಾರ ಗಂಟು ಏನಾರ ಹೋಯ್ತದ ಹೇಳು? ಹೇಳೋದೇ ಇಲ್ಲ ಬಿಡು. ಏನು ಗಂಟೇನು ಹಾಕಿಲ್ಲ, ಊರ್ ತುಂಬಾ ಹೇಳ್ಕೊಂಬಿಟ್ಟು ಬತ್ತಿಯಲ್ಲ, ಅದಕ್ಕೆ ನೀನಿಯ ಬಂದ ಬಾಬಾ ಬಾಬಾ ಯಾವ್ದು ಅಂತ ಹೇಳ್ಬಿಟ್ಟು ಏಳು ಮಗನ ಸುಮ್ನೆ ಎತ್ಕೊಂಡ್ಬಿಟ್ಟು ಸಾಕೋಬಿಟ್ರೆ ನನ್ನ ಗಂಡ ಸುಮ್ಕೆ ಬಿಡ್ತಾನ, ರುಬ್ಬು ಬಿಸಾಕ್ಬಿಡ್ತಾನೆ ಸುಮ್ಕೆ ನೀಯ. ನಿನ್ಗೋಸ್ಕರ ನಾನು ಹೋಯ್ತಾ ಇದೀನಿ ಪೊಲೀಸ್ ಸ್ಟೇಷನ್ಗೆ. ನೋಡು ಪದ್ದು ಡಾರ್ಲಿಂಗ್, ಎಲ್ಲ ಒಳ್ಳೇದಾಯ್ತದೆ ನಿಂಗೆ. ಅದ್ರ ಜೊತೆಗೆ ಐಶ್ವರ್ಯ ಅದು ಇದು ಎಲ್ಲನೂ ಬರ್ತದೆ. ಮಗ ಮನೆಗೆ ಬರೋದು ಒಂದೇ, ಮಹಾಲಕ್ಷ್ಮಿ ಮನೆಗೆ ಬರೋದು ಒಂದೇ ನೀಯ. ಹಂಗಾಯ್ತದೆ ನಿನ್ ಜೀವನ ಪೂರ್ತಿ ಬದಲಾಯ್ತದೆ. ನೀನೇ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಏನಾಯ್ತದ ಏನೋ, ನಂದೊಳ್ಳೆ ಕತೆ ಆಯ್ತು. ಸರಿ ಹೇಳು. ಸರಿ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರತ್ತೀನಿ. ನನ್ನ ಗಂಡ ಕೇಳಿದ್ರೆ ಏನೋ ಒಂದು ಹೇಳ್ಕೊಂಡ್ರಾಯ್ತು. ಆ ಕೆಲಸ ಮಾಡಿ. ನಡಿ ಹಿಂದೇನೇನಿಯಾ, ನಾನು ಬರ್ತೀನಿ. ಸರಿ ಸರ್ನ ಬಾ ಹೋಗೋಣ. ಹೊತ್ತು ಡರ್ಲಿಂಗ್ ಒಳ್ಳೇದಾದ್ರೆ ಸಾಕು, ಇನ್ಯಾರು ಒಳ್ಳೇದಾಯ್ತೋ ಬಿಡ್ಸೋದೋ ಗೊತ್ತಿಲ್ಲ. ಈಗ ಪೊಲೀಸರ ಹತ್ರ ಏನಂತ ಕೇಳಪ್ಪ. ಈ ಪೊಲೀಸರ ಅಮ್ಮೆ ಮೊದಲೇನೇನಿಯ ಈಗ ತಾನೇ ಬಿಟ್ಟು ಆಮೇಲೆ ನಿಸ್ಕೊಳಕ್ ಬಂದ್ಬಿಟ್ಟಿದ್ಯಾ? ಯಾಕೆ ಏನು ಎತ್ತಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾರೆ. ಹೊತ್ತು ಡಾರ್ಲಿಂಗ್, ನಾನು ಹೇಳ್ದಂಗೆ ಹೇಳು ಸಾಕು. ಮಗು ಯಾರ್ದು ಅಂತ ಗೊತ್ತಾಯ್ತು ಅದಕ್ಕೆ ಪಕ್ಕದ ಮನೆ ಹಿಡ್ದಂತೆ. ಪಕ್ಕದ ಮನೆ ಬೇಡ, ನಮ್ಮ ಪಕ್ಕದೂರದಂತೆ ಬಂದಿದ್ರು ಕೇಳಕ್ಕೆ. ಕೊಡಿ ಅಂತ ಹೇಳ್ಬಿಟ್ಟು ಕೇಳು. ನೀನೇನು ಸತ್ತಿದ್ಯಾ? ನಿಂದೇನು ಗೊತ್ತಾಗಿಲ್ಲ. ಈ ಪೊಲೀಸರ ಕೈಯಾಗ ತೆಗ್ಲಾಕಬಿಡ್ರಿ, ನಾನು ಹಾಕೊಂಡು ರುಬ್ಬಿಡ್ತಾರೆ. ಸರಿ ಹೇಳು. ಏನಮ್ಮ ಏನಾಗಬೇಕಾಗಿತ್ತು? ಈಗ ತಾನೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋದ್ರಲ್ಲ, ನೋಡ್ಕೊಂತೀವಿ ಹೋಗಿ. ಕೇಳು ಆ ಮಗ ನಮ್ಮ ಪಕ್ಕದೂರದಂತೆ ನಮ್ಮ ಮಂಟಕ್ಕೆ ಬಂದ್ಬಿಟ್ಟು ಪಕ್ಕದೂರರು ಕೇಳ್ತಾವ್ರೆ ಮಗ ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳಿ. ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗಿ ಕೇಳಿ. ಅಪ್ಪ ಅವ್ರಿಗೆ ಆಗಕ್ಕಿಲ್ಲ ಬರಕ್ಕೆ. ಅಂಗವಿಕಲರು ಅವರೆಲ್ಲ ಇಲ್ಲಿಗಾನ ಬರಕ್ಕೆ ಆಗಿಲ್ಲ ಪಾಪ ಅವ್ರ ಮಂಟಕ್ಕೆ ಬರೋದೇನೇ ಕಷ್ಟ ಆಗ್ಬಿಡ್ತು. ಪೊಲೀಸ್ ಸ್ಟೇಷನ್ ಅಂದರೆ ನಾನು ಬರೋದೇ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನೀನು ಕಂಪ್ಲೇಂಟ್ ವಾಪಸ್ ತಗೊಬಿಟ್ಟು ಮಗನ ಹೆಂಗೆ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ಅದು ಏನಮ್ಮ, ಒಂದೆರಡು ದಿನ ಇರಿಸ್ಕೊಂಡ್ಬಿಟ್ಟು ನೀನು ಎಲ್ಲ ಇದು ಮಾಡ್ಬಿಟ್ಟು ಕರ್ಕೊಂಬಂದು ಸ್ಟೇಷನ್ಗೆ ಬಿಡಬೇಕು. ಕಂಪ್ಲೇಂಟ್ ಕೊಡೋದೊಂದು ಹತ್ರ ಬಿಡೋದೊಂದು ಹತ್ರ. ಒಳ್ಳೆ ಕತೆ ಆಯಿತು. ಸರಿ ಮಗುನ ಇನ್ನೂ ಬಾಲಭವನಕ್ಕೇನು ಸೇರಿಸಿಲ್ಲ, ಇಲ್ಲೇ ಸ್ಟೇಷನಲ್ಲೇ ಇಟ್ಕೊಂಡಿದ್ದೀವಿ. ಅವ್ರಿಗೆ ಫೋನ್ ಮಾಡಿದ್ವಿ, ಬಾಲಭವನಕ್ಕೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟಾಗಿ ನೀವೇ ಬಂದಿದ್ದೀರಾ. ಸರಿ ಬಿಡಿ ಆಯಿತು. ಅದೇ ಮಗುಗೇನು ಆಗಂಗಿಲ್ಲಮ್ಮ, ಹುಷಾರನ್ಗೆ ಕರ್ಕೊಂಡೋಗ್ಬಿಟ್ಟು ಅವ್ರ ಕೈಗೆ ಸೇರಿಸ್ಬೇಕು. ಸರಿನಾ? ಸರಿ ಆಯ್ತು. ಪದ್ದು ಡಾರ್ಲಿಂಗ್, ಸುಮ್ಕಿರು, ನನಗೆ ರೇಗಿಸ್ಬೇಡ ನೀನು. ನಾನೇನಮ್ಮ ರೇಗಿಸ್ತಾ ಇದ್ದೀನಿ ನಿನ್ನ? ಅದು ನಿಮ್ಗಲ್ಲ ಪದ್ದು, ಚೆನ್ನಾಗಿ ಆಟ ಆಡಿಸ್ತೀನಿ ನೋಡಿ ನಿನ್ನ. ಸರಿ ಏನೋ ಹೇಳ್ತೀರಾ? ಸರಿ ಇರಮ್ಮ, ಹೋಗ್ಬಿಟ್ಟು ಮಗುನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಪದ್ದು ಡಾರ್ಲಿಂಗ್, ಐ ಲವ್ ಯು ಸೋ ಮಚ್ ಪದ್ದು ಡಾರ್ಲಿಂಗ್. ಐ ಲವ್ ಯು ಅಂತ ಹೇಳಕ್ ನಿಂಗೆ ಬ್ಯಾರೆ ಟೈಮ್ ಸಿಗ್ಲಿಲ್ವೇ? ಇದೇ ಟೈಮೇ ನೀ ಬೇಕಿತ್ತೆ ನಿಂಗೆ. ಈ ಹುಡುಗಿ ಯಾಕೆ ಆ ಕಡೆ ತಿರ್ಕೊಂಡು ಮಾತಾಡ್ತೈತೆ? ನಾನೆಲ್ಲಮ್ಮ ಐ ಲವ್ ಯು ಹೇಳ್ದೆ ನಿಂಗೆ. ನಾನು ನಿಮ್ಗಲ್ಲ ಹೇಳಿದ್ದು. ಅದು ಇದೇನಮ್ಮ ಹಿಂಗೆ ಹೇಳ್ತೀಯ? ನಿನ್ನ ಬಿಟ್ರೆ ಇಲ್ಲಿ ಯಾರವ್ರೆ? ನಾನಿದ್ದೀನಿ ಹೇಳು ಪದ್ದು ಡಾರ್ಲಿಂಗ್, ನಾನಿದ್ದೀನಿ ಅಂತ. ಅದು ಏನಿಲ್ಲ. ಈ ಹುಡುಗಿಗೆಲ್ಲೋ ನನ್ನ ಮೇಲೆ ಲವ್ ಶುರುವಾಗಿರ್ಬೇಕು ಅನ್ನಿಸ್ತದೆ. ಮದುವೆ ಆಗಿದ್ರು ಎಂಥ ಸಂದಕೈತೆ ಹುಡುಗಿ, ನಮಗೆಲ್ಲ ಬೀಳೋದೇ ಇಲ್ಲ. ನನ್ನ ತಲೆ ಕೂದಲಿಲ್ಲ ಅಂತ ಹೇಳ್ಬಿಟ್ಟು ಯಾರು ಮದುವೆನೇ ಆಗಕ್ಕಿಲ್ಲ ಅನ್ಕೋತಾರೆ. ಅಂತದ್ರಾಗೆ ಈ ಹುಡುಗಿ ನನ್ನನ್ನು ಎಷ್ಟು ಲವ್ ಮಾಡ್ತಾವಳೆ. ಪದ್ದು ಡಾರ್ಲಿಂಗ್, ನಾನು ಹೋಗ್ಲಾ? ಹೋಗ್ಬೇಡ, ಇರು, ಜೊತೆಗೆ ನೀ ಹೋಗೋಣ. ವಿರಹ ನೂರು ತರಹ ವಿರಹ. ಪರವಾಗಿಲ್ಲ, ನನ್ನ ಹೆಸರಿಡದೆ ಕರೀರಿ, ನನಗೇನು ಬೇಜಾರಾಗಲ್ಲ. ನೀವು ನನ್ನ ಮ್ಯಾಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದು ನೋಡಿ ನನಗಂತೂ ಒಂಥರ ಆಯ್ತೈತೆ. ನೆನ್ನೆ ನೀವು ಗಂಡ ಬಂದಿದ್ರಲ್ಲ, ಅದಕ್ಕೆ ನೀವು ನನ್ನ ಬಗ್ಗೆ ಏನೂ ಮಾತಾಡಲಿಲ್ಲ ಅನ್ನಿಸ್ತದಲ್ವಾ? ಇವಾಗ ನಿಮ್ಮ ಗಂಡ ಇಲ್ವಲ್ಲ, ಅದಕ್ಕೆ ನನ್ನ ಮ್ಯಾಲೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅಲ್ವಾ? ಅಯ್ಯೋ ನಾನು ನಿಮ್ಮ ಹತ್ರ ಅಲ್ಲ ಮಾತಾಡಿದ್ದು, ನಿಮ್ಮ ಹತ್ರ ಅಲ್ಲ. ನನಗೂ ಅರ್ಥ ಆಯ್ತದೆ, ಇಲ್ಲಿ ನಿನ್ನ ಬಿಟ್ಟರೆ ಯಾರೂ ಇಲ್ಲ. ಆದರೂ ನೀನು ಮಾತಾಡ್ತಾ ಇದೀಯ ಅಂತ ಹೇಳಿದ್ರೆ ನನಗೆ ಗೊತ್ತು ಬಿಡು. ನನಗೂ ಮದುವೆ ಆಗಿಲ್ಲ.
ಸಿಂಗಲ್ ಸಿಂಗಲ್ ನಾನು ನಿನ್ನ ಗಂಡನಿನ ನಾನು ಸಂದಕ್ಕೆ ನೋಡ್ಕೊಂತ ಇದ್ದೆ. ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಏ ದಯ್ಯ ನೀನ್ ಸುಮ್ಕಿತ್ತೀಯಾ? ಇದೇನ್ ಚಿನ್ನ ನನ್ನ ದಯ್ಯ ಅಂತ ಕರಿತಾ ಇದೆಯಲ್ಲ ನನ್ನ? ನಾನಲ್ವಾ ಪ್ರೀತಿಯಿಂದ ದಯ್ಯ ಅಂತ ಕರೆದ್ರು ನನಗೇನು ಬೇಜಾರಿಲ್ಲ. ಅಯ್ಯೋ ಮಗ ಮಗ ಅಂತ ಅನ್ಕೊಡಿ ಅರ್ಜೆಂಟಾಗಿ ಹೋಗ್ಬೇಕು, ನನ್ನ ಕೆಲಸ ಐತೆ. ನಾನೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಂತ ಇದ್ದೀರಾ. ಎಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗು ಆಯ್ತಾ ಇದ್ದೆ ಅಂತ ಅನ್ನಿಸ್ತದೆ. ಹಂಗೆಲ್ಲ ಆಗ್ಬಾರ್ದು ಹೋಗ್ಬಿಟ್ಟು ಸರ್ಸನ ತಗೊಬಿಟ್ಟು ಬನ್ನಿ ಬಿರ್ನ ತಗೊಬಿಟ್ಟು ಬನ್ನಿ ಓ ನಿಮ್ಮ ಯಜಮಾನ್ರು ಕಾಯ್ತಿರ್ತಾರೆ ಅಂತನಾ? ಸರಿ 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 ಪರವಾಗಿಲ್ಲ, ಈಗ ತಗೊಬಂದು ಕೊಡ್ತೀನಿ. ಏ ದಯ್ಯ ನೀ ಸುಮ್ಕಿರಕ್ಕೆ ಹಾಕಿಲ್ವ ನೀನು? ಏನ್ ತರ್ಲೆ ಅಂತ ಮಾಡ್ತೀಯಾ? ಆ ಪೊಲೀಸ್ ಅಪ್ಪಂತಾಗ ನಾನು ತಗ್ಲಾಕ್ಸ್ಬಿಡ್ತೀರಾ? ಹೀಗೆ ತಗ್ಲಾಕೊಂಡ್ರು ಸಾಕು. ಈಗ ಅದನ್ನ ಬೇರೆ ನೀ ತಗ್ಲಾಕ್ಬಿಡು. ಸುಮ್ಕಿರೋದು ಬಿಟ್ಬಿಟ್ಟು. ಏ ಪೊದ್ದು ಡಾರ್ಲಿಂಗ್, ನಾನು ಆಟ ಆಡ್ಸೋದು ಬಿಟ್ಬಿಟ್ರೆ ಇನ್ನು ಯಾರು ಆಟ ಆಡಿಸ್ತಾರನ್ನ? ನಾನೇ ಆಟ ಆಡಿಸಬೇಕು ನಿನ್ನ ಅಲ್ವಾ? ಅದಕ್ಕೆ ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೋಡು ಮಗನ ಎತ್ಕೊಂಡು ಹೋಗಿ ಆರಾಮಾಗಿ ನೋಡ್ಕ, ಏನು ತೊಂದರೆ ಇಲ್ಲ. ಅದ್ ನನಗ್ ಗೊತ್ತು, ನೀನ್ ಆಟ ಆಡ್ಸದ್ ಬಿಡು ಸುಮ್ಕೆನೆಯ. ಈಗ ದಯ್ಯ ಐತೆ ಅಂದ್ರೆ ಯಾರು ನಂಬಕ್ಕಿಲ್ಲ, ನನ್ನ ಹುಚ್ಚಿ ಅಂತ ಅನ್ಕೊಬಿಡ್ತಾರೆ. ನೀನ್ ನನಗ್ ಮಾತ್ರ ಕಾಣಿಸ್ಕೊಂತೀಯ, ಯಾರಿಗೂ ಕಾಣಿಸ್ಕೊಳಕ್ಕಿಲ್ಲ. ನೋಡು ಸುಮ್ಕೆನೆಯ. ಬೇಡಪ್ಪ ಅದು ಡಾರ್ಲಿಂಗ್, ಬೇಡ, ಪರವಾಗಿಲ್ಲ, ಏನ್ ತಲೆ ಕೆಡಿಸ್ಕೊಬೇಡ. ತಗೊಳ್ಳಿ ತಗೊಳ್ಳಿ ಮಗುನ. ಆ ಮಗುನ ಹೇಗೆ ನೋಡ್ಕೊತಾ ಇದ್ದೀರಾ? ಅಲ್ಲ ಮಗು ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮನೆಗೆ ಇದ್ದಿದ್ರೆ ನೋಡೋಣಕ್ಕಾದ್ರೂ ಬರ್ತಾ ಇದ್ದೆ. ನಮ್ಮನೆಗೆ ಯಾಕೆ ಇರ್ತದೆ, ಅವ್ರ ಮನೆಗೆ ಹೋಯ್ತದೆ. ಅಯ್ಯೋ ಹಂಗಿಲ್ಲ, ನಾನು ಮಗು ಮಗು ನೋಡಕ್ ಬರ್ತೀನಿ ಅಂತ ಹೇಳ್ದೆ ಅಷ್ಟೇನಿಯ. ತಗೊಳಮ್ಮ ತಗ ಮಗುನ್ ತಗ. ಪೊದ್ದುಡಲಿ ನಾನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಣೆಗೂ. ನಾನು ಮಾತ್ರ ಮಾತಾಡಕ್ಕಿಲ್ಲ, ಇದೆಯೇ ತಗ್ಲಾಗ್ತಾ ಇತ್ತು ನನ್ನ ಸುಮ್ಕೆನೆಯ. ಸುಮ್ಮನೆ ಹಾಕ್ಬೇಕು ಕೊಡಿಸ ಮಗನ್ ಕೊಡಿಸ. ಬಿರ್ಬಿರ್ನ ಎತ್ಕೊಂಡು ಮಂತಕ್ಕೆ ಹೋಯ್ತೀನಿ ಇಲ್ಲೇ ಇದ್ರೆ ಸುಮ್ಕೆ ತೊಂದರೆ ಆಯ್ತದ, ಕೊಡಿಸ ಇಲ್ಲಿ. ಅಯ್ಯೋ ಇದು ನನ್ನ ಪೊಲೀಸ್ ಸ್ಟೇಷನ್ನು, ಯಾಕಮ್ಮ ತೊಂದರೆ ಅಂತ ಅನ್ಕೋತೀಯ? ಯಾಕೆ ತೊಂದರೆ ಅಂತ ಅನ್ಕೋಬೇಕು? ನಾನಿದ್ದೀನಲ್ಲ, ತೊಂದರೆ ಅನ್ನೋದೇ ಇರೋಕ್ಕಿಲ್ಲ. ನಿಮ್ಮ ಮನೆ ಅಡ್ರೆಸ್ಸು ಎಲ್ಲ ನೋಡ್ಕೊಂಡೆ, ಅದ್ರಾಗ ಬರ್ದಿದ್ರಿ ಕಂಪ್ಲೇಂಟ್ ಲೆಟ್ರಾಗೆ. ಏನು ತಲೆ ಕೆಡಿಸ್ಕೊಬೇಡ, ಯಾರ ನೋಡ್ತಾರೆ ಅಂತ ಅಲ್ವಾ? ನಿನಗೆ ನನ್ನ ಮೇಲೆ ಪಿರುತಿ ಐತಿ ಅಂತ ಗೊತ್ತು. ಬಂದು ಆಮೇಕಿಂದ ಮಾತಾಡ್ಸ್ಕೊಂಡು ಬರ್ತೀನಿ, ಸರಿನಾ? ಇದು ಮಾಡೋದು ಒಂದೊಂದು ಕೆಲಸ ಅಲ್ಲ. ಕೊಡಿಸ ಮಗ ಕೊಡಿಸ. ಮಗು ತಗೋ. ಥ್ಯಾಂಕ್ ಯು ಮಗನ್ ಕೊಟ್ಟಿದ್ದಕ್ಕೆ. ಏ ಸರಿ ಬಾ ಹೋಗನ್ ಬಾ. ಅಯ್ಯೋ ಅಯ್ಯೋ ನನಗೆ ಗೊತ್ತು, ನನ್ನ ಮ್ಯಾಲ್ ಪಿರೋತಿ ಐತಿ ಅಂತ ಗೊತ್ತು. ಆದರೆ ಸುಮ್ಮನೆ ಯಾರನ್ನ ನೋಡ್ತಾರೆ ಅಂತ ಹಂಗೆ ಆಟ ಆಡಿಸ್ತಾವಳೆ ಅಂತ ಅನ್ನಿಸ್ತದೆ. ಬಾ ಹೋಗೋಣ ಅಂತ ಬೇರೆ ಕರಿತಾವಳೆ. ಪದ್ದು ನೀನು ಹೋಗಿರೋ, ನಾನು ಹಿಂದೆನೇ ಬರ್ತೀನಿ. ಏನು ಹೇಳ್ತಾ ಇದ್ದೀರಾ? ಎಲ್ಲ ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಂಡಲ್ಲ? ತಗೊಂಡೆ ಹೇಳ್ದೆ ಅಷ್ಟೇ. ಅಯ್ಯೋ ನನ್ನ ತಲೆಗೆ ಬುದ್ಧಿನೇ ಇಲ್ಲ. ನಾನು ತೆಗಿದ ಹತ್ರ ಮಾತಾಡ್ತಾನೆ ಇದ್ದೀನಲ್ಲ, ಅದನ್ನೆಲ್ಲ ಇವನ್ಗೆ ಹತ್ರನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡು ನಾನು ಹಿಂದೆ ಬಿದ್ಬಿಟ್ಟವನೇ ಅನ್ನಿಸ್ತದೆ. ಥೂ, ಈ ದಯ್ಯ ಮಾಡೋ ಕೆಲಸ ಒಂದೊಂದಲ್ಲ. ಮರುವಾದಾಗ ಮನೆಗೆ ಹೋಗ್ಬೇಕು. ಇನ್ನೂ ಈ ಮಗು ವಿಚಾರಕ್ಕೆ ಅದೇನೇನು ರಂಪಾರಾಮಾಯಣ ಮಾಡ್ತಾನೋ ನನ್ನ ಗಂಡ ಗೊತ್ತಿಲ್ಲ. ಈ ವಯ್ಯ ಬೇರೆ ಪೊಲೀಸ್ನವನು. ಹೋಗು ಪದ್ದಡಾಲಿ ಹೋಗು. ಪೊಲೀಸನು ಚಂದಕ್ಕೆ ಹಿಂದೆ ಬೀಳ್ತಾನೆ. ಹೋಗು, ತಲೆನೇ ಕೆಡಿಸ್ಕೋಬೇಡ, ಹೋಗು. ದರಗಿಳಿದ ಅಪ್ಸರನೇ ಸರಿ ಬಿಡು, ಒಂಥರ ಅಪ್ಸರನೇನೆ. ಮದುವೆ ಆದ್ರೂ ಏನು ಸೊಗಸು, ಏನಿದು. ಅಯ್ಯೋ ಬಾಬ್ ಮನೆಗೆ ಅಂತಾನೆ ಏನೋ ಕರೆದ್ರಲ್ವಾ, ಅಡ್ರೆಸ್ ಎಲ್ಲ ಐತಲ್ಲ. ನಾನೊಂಚೂರು ಕ್ಲೀನಾಗಿ ಕೈಕ ತೊಳ್ಕೊಂಡು ಪ್ರೆಸ್ ಅಪ್ ಆಗಿಬಿಟ್ಟು ಹೋಗ್ಬಿಡ್ಬೇಕು ಅಂದಕ್ಕಿಂತ ಹೋಗ್ಬಿಟ್ಟು ಹೆಂಗನ ಮಾಡಿ ಈ ಬಾಣ್ಲಿಗೂ ಪ್ಯಾನ್ ಅವಳಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗಬೇಕು. ಹೋಯ್ತೀನಿ ಮದ್ದು ಕೈಕ ತೊಳ್ಕೊಂಡು ನೀ ಕ್ಲೀನಾಗೆಲ್ಲ ಇನ್ನೊಂದು ಐರನ್ ಮಾಡಿ ಬಟ್ಟೆ ಹಾಕೊಂಡು ಹೋಯ್ತೀನಿ. ಈ ಪೊದ್ದುನ ಅಯ್ಯೋ ಅನ್ಸಿದ್ರಾಗೆ ಏನೋ